ಹೆಗ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಷಯ ಬಂದು ಏನಿಲ್ಲ, ಆ್ಯಕ್ಚುಲಿ ಡೆಲ್ಲಿಗೆ ಬಂದಿದ್ದಾಯಿತು. ಡೆಲ್ಲಿಲೇ ಇದ್ದೀವಿ ಈಗ. ಮೇನಾಗಿ ಏನಪ್ಪ ಹೇಳ್ಬೇಕಂತ ಅಂದರೆ, ನಾನು ಡೆಲ್ಲಿಲಿ ಆಲ್ಮೋಸ್ಟ್ ತುಂಬಾ ಸ್ಕ್ಯಾಮ್ ನಡೀತಾ ಇದೆ ಗೈಸ್. ತುಂಬ ಅಂದರೆ ತುಂಬಾ ಹೇಳಬೇಕಂದ್ರೆ ಜಾಸ್ತಿನೇ ಸ್ಕ್ಯಾಮ್ ನಡೀತಾ ಇದೆ. ಸೊ ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಆಲ್ಮೋಸ್ಟ್ 9:30ಗೆ 10 o'clock ಅಂತ ಅಂದ್ಕೊಳ್ಳಿ ಡೆಲ್ಲಿಗೆ ರೀಚ್ ಆದ್ವಿ ಇವತ್ತು. ಸೊ ನಾವು ನಮ್ಮೂರಿಂದ ಆ್ಯಕ್ಚುಲಿ ಕರ್ನಾಟಕದಿಂದನೇ ನಾವು ಕ್ಯಾಬ್ ಬುಕ್ ಮಾಡಿರೋದು, ಓಕೆನಾ. ಕ್ಯಾಬ್ ಬುಕ್ ಮಾಡಿದ್ವಿ. ಆ ಕ್ಯಾಬು ಕಾಲ್ ಮಾಡಿದ್ರೆ ಕಾಲೆಲ್ಲ ಇರ್ತಾಯಿದೆ. ಸೊ ಅವರು ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಸಿ ಒಂದು 5 kilometers ಲೆಕ್ಕ ಫುಲ್ ಸುತ್ತಾಡಿಸ್ಬಿಟ್ರು ಗುರು ಇವತ್ತು. ಫುಲ್ ಸುತ್ತಾಡಿಸಿ ಒಂದು 6 kilometers ಅಂದ್ಕೊಳ್ಳಿ. ನಾವೆಲ್ಲ ಸುತ್ತಾಡಿದ್ವಿ. ಆಮೇಲೆ ಎಷ್ಟು ಕಾಲ್ ಮಾಡಿದ್ರು ಬರೀ ಕಾಲಲ್ಲಿ ಇರ್ತಾರೆ ಅವರು. ಹಾಗೆಯೇ ಅದು ಇದು ಅಂತೇಳಿ ನೋಡಿದ್ರೆ ಅವ್ರ ಗಾಡಿ ಹಾಳಾಗಿತ್ತು. ಸೊ ಆಮೇಲೆ ಮತ್ತೊಂದು ಎರ್ಟಿಗಾನೋ ಯಾವುದೋ ಮಾಡಿ ಕಳಿಸಿದ್ರು. ನಾವು ಹಂಗೆ ತಿಂಡಿ ಎಲ್ಲ ತಿನ್ಕೊಂಡು ಹಾಗೆ ಬಂದ್ವಿ. ಬಂದಮೇಲೆ ಎಲ್ಲ ಮುಗೀತು. ಆಮೇಲೆ ಮತ್ತೊಂದು ಯಾವುದೋ ಎರ್ಟಿಗನ್ ಕರೆಸ್ಬಿಟ್ಟು ಆ ಎರ್ಟಿಗಾದಲ್ಲಿ ನಮ್ಮನ್ನ ಕಳಿಸಿ, ಸೊ ನಮ್ಮ ಲಗೇಜ್ ಎಲ್ಲ ಆ ಟಿ ಟಿ ಅದು ಫಸ್ಟ್ ಕಳಿಸಿರೋ ಗಾಡಿ ಹಾಳಾಗಿತ್ತು ಅಂದಲ್ಲ, ಅದು ಲಗೇಜೆಲ್ಲ ಅಲ್ಲೇ ಇಟ್ಬಿಟ್ಟು ಅವನು ನಮಗೆ ತಿಂಡಿ ಕರ್ಕೊಂಡೋಗಿ ತಿಂಡಿ ಎಲ್ಲ ತಿಂದು ನಾವು ಹಾಗೆ ಬರಬೇಕಿದ್ರೆ ನಾವು ಎರ್ಟಿಗಾದಲ್ಲಿ ಬಂದ್ವಿ. ಸೊ ಇವಾಗ ಬಂದು ಟೈಮು 1 o'clock ಅಂದ್ಕೊಳ್ಳಿ. 1:30 2 o'clock ಹತ್ರನೇ ಆಯಿತು. ಸೊ ಫಸ್ಟ್ ಡೇ ಇವತ್ತೇ ಇಲ್ಲಿಗೆ ಅರ್ಧ ದಿನ ಮುಗೀತು. ಇನ್ನು ಇವತ್ತು ನೋಡಬೇಕನ್ನೋ ಪ್ಲೇಸಸ್ ನಾವು ಆ್ಯಕ್ಚುಲಿ ಡೆಲ್ಲಿ ಎಲ್ಲ ನೋಡಬೇಕಂತ ಇದ್ದಿದ್ದಾಗಿತ್ತು. ನಾನು ಡೆಲ್ಲಿ ನೋಡೋಕ್ಕೆ ಆಗಿಲ್ಲ. ಫಸ್ಟ್ ಡೇ ಫುಲ್ ಲಾಸ್ ಅಂತಲೇ ಅಂದ್ಕೊಳ್ಳಿ. 9 days ಇಲ್ಲೇ ಇರಬೇಕಾಗುತ್ತೆ ಅಂದ್ಕೊತೀನಿ. ಈ ಥರ ಆಯಿತು. ಈಗ ನೋಡಿದ್ರೆ ಆ ಟಿ ಟಿಲಿ ಅವನೇನಂದ, ಇವಾಗ ಟಿ ಟಿ ಬರ್ತಾ ಇದೆ ನಮ್ಮ ಹಿಂದೆ, ಈ ಏಟಿಗೆ ಕಳಿಸ್ದ ಅಲ್ಲ, ಈ ಏಟಿಗೆ ಹಿಂದ್ಗಡೆ ಟಿ ಟಿ ತೊಗೊಬರ್ತೀನಿ ಅಂತ ಹೇಳ್ದ. ಸೊ ಅದೇ 2 o'clock ಆಯ್ತು ಗೈಸ್. ನಾವು ಹೆಚ್ಚು ಕಮ್ಮಿ 11 o'clock ಅಲ್ಲಿಂದ ತಿಂಡಿ ಬಿಟ್ಟಿರೋದು. ರೂಮ್ಗೆ ಬಂದೇ ಒಂದು 2 hours ಆಯ್ತು. ಇವಾಗ ಇನ್ನೂ ಬಂದಿಲ್ಲ ಗುರು ಅವನು. ಮತ್ತೆ ಅದಲ್ಲ ಅಂತಲೇ ಫುಲ್ಲು ಹೇಳಿ ಆಟ ಆಡಿಸ್ತಾರೆ. ಬಟ್ ಸ್ಕ್ಯಾಮ್ ಅಂತೂ ತುಂಬಾ ಇದೆ ಗೈಸ್. ಹೊರಗಡೆ ಹೋಗ್ಬೇಕಂದ್ರೆ ನಾವು ಕರ್ನಾಟಕ ಬಿಟ್ಟು ಹೋದ್ವಿ ಅಂತ ಅಂದ್ಕೊಳ್ಳಿ. ಎಲ್ಲೇ ಹೋದ್ರೂ ಸ್ವಲ್ಪ ಸ್ಕ್ಯಾಮ್ ಇರುತ್ತೆ. ಬಟ್ ಆದರೆ ಹುಷಾರಾಗಿರ್ಬೇಕಷ್ಟೇ. ಹೇಳಬೇಕು ಅನಿಸ್ತು, ಹೇಳಿದೆ. ಸೊ ಲಾಗು ಇನ್ನೂ ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಬೈಕ್ಸ್ ಮಾಡಬೇಕು ಅಂತ ತುಂಬ ಕ್ರೇಜ್ ಇತ್ತು. ಬಟ್ ಅಂದರೆ ವಿಡಿಯೋ ಎಲ್ಲ ತುಂಬ ಮಾಡಿಟ್ಟಿದ್ದೀನಿ. ಸುಮಾರು ಬೈಕ್ದೆಲ್ಲ ಇದ್ದಾವೆ. ಬಟ್ ಅದನ್ನ ಬಿಡೋಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಎಡಿಟ್ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗೋದಲ್ವ, ಅದಕ್ಕೇ ಇದು ಮಾಡ್ತಾಯಿದ್ದೆ. ನೋಡೋಣ, ಇನ್ನು ಡೈಲಿ ಬಿಡ್ತಾ ಇರ್ತೀನಿ. ಸೊ ಇದಕ್ಕೆಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ ಅಂತ ನೋಡಿಬಿಟ್ಟು ವಿಡಿಯೋನೆಲ್ಲ ಬಿಡ್ತೀನಿ. ಓಕೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಇವತ್ತೊಂದು ವಿಡಿಯೋ ಬಿಟ್ಟಿದೆ ಬೆಳಗ್ಗೆ, ಅದು ಚೆನ್ನಾಗಿ ಹೋಗಿದೆ. ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ, ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಅದೇ ಇವಾಗ ನಾವು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಗುರು. ಬಂದು ರೂಮಲ್ಲಿ ಡೈರೆಕ್ಟಾಗಿ ಕೂತವ್ರು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ. ಹಾಗೆಯೇ ಈ ಥರ ಆಯಿತು. ನೋಡ್ಬೇಕು ಇನ್ನು ಮುಂದೆ ಏನಾಗುತ್ತೆ ಅಂತ ಹೇಳಿ ಅದನ್ನು ಈ ವಿಡಿಯೋ ಜೊತೆಗೆ ಸೇರಿಸಿ ಹಾಕ್ತೀನಿ. ಸೊ ನೀವೆಲ್ಲ ನೋಡಬೇಕು ಆ್ಯಂಡ್ ಸಪೋರ್ಟ್ ಕೂಡ ಮಾಡಬೇಕು. ಈ ಸ್ಪೆಕ್ಟೇ ಕಾಣ್ತಾ ಇದೆ ಗುರು ನನಗೆ. ಆ್ಯಕ್ಚುಲಿ ಇದು ಬೈಕರ್ದು, ಬಟ್ ನಾನು ಇದು ಮೊದಲೇ ತೊಗೊಂಡಿದ್ದೆ. ಸೊ ಹೇಗೆ ಕಾಣ್ತಾಯಿದೆ ಗೊತ್ತಿಲ್ಲ, ನೋಡಿ ಚೆನ್ನಾಗಿ ಕಾಣ್ತಾಯಿದ್ದೇನೆ ಏನು. ಇದನ್ನೆಲ್ಲ ದೊಡ್ಡ ಸೂಪರ್ ಬೈಕ್ಸ್ ರಿವ್ಯೂ ಮಾಡೋ ಟೈಮಲ್ಲಿ ಹಾಕೊಂಡು ಮಾಡೋಣ ಅಂತ ಹೇಳಿ ತೊಗೊಂಡಿರೋದು. ಸುಮ್ಮನೆ ಹೊರಗಡೆ ಬಂದಿದ್ದೆನಲ್ಲ ಇಟ್ಕೊಂಡಿದ್ದೀನಿ. ಲುಕ್ ಎಟ್ ದಿಸ್ ಸ್ಪೆಕ್ಟ್. ಮತ್ತು ಏನಾದರೂ ಕೇಳಬೇಕಂತ ಇದ್ದರೆ ನೀವು ಕೇಳ್ಬೋದು ಕಮೆಂಟ್ಸಲ್ಲಿ, ನಾನು ಹೇಳ್ತೀನಿ. ಸೊ ಇದನ್ನು ನಾನು ಲೈವ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್, ಅಂದರೆ ಬೈಕ್ಸ್ದು. ಸೊ ಆ ಲೈವ್ ವೀಡಿಯೋ ಮಾಡಬೇಕು. ನೋಡಿ ಅದು ಹೆಂಗೆ, ನನಗೆ ಅದು ಅಷ್ಟೊಂದು ಗೊತ್ತಿಲ್ಲ ಹೇಗೆ ಮಾಡೋದಂತ. ಮಾಡ್ತೀನಿ, ಅದಕ್ಕೂ ಸಪೋರ್ಟ್ ಮಾಡಿ. ಲೈವಲ್ಲೆಲ್ಲ ಬಂದು ನೋಡಿ, ಕೇಳಿ, ಏನಾದರೂ ಕೇಳೋದಿದ್ರೆ ಎಲ್ಲ ಹೇಳ್ತೀನಿ. ಸೊ ಹೀಗೆ ಲಾಗ್ನ ಮುಂದುವರ್ಸ್ಕೊಂಡು ಹೋಗೋಣ. ಹಾಗೆ ಯೂಟ್ಯೂಬ್ನ ಸ್ವಲ್ಪ ನನ್ನ ಚಾನಲ್ನ ಮುಂದುವರ್ಸೋಣ. ಬಟ್ ಇವಾಗ ಮಾಡಿ ಒಂದು 2 years ಆಯಿತು. ನನಗೆ ಬಿಡೋಕ್ಕಾಗ್ತಾಯಿಲ್ಲ. ಐ ವಿಲ್ ಟ್ರೈ ಎಲ್ಲದನ್ನೂ ಮಾಡಬೇಕು. ಬಟ್ ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ ಆ ಥರ ನಾವು ಮಾಡ್ಬೋದಲ್ವ. ನೆಕ್ಸ್ಟ್ ಡೆಲ್ಲಿ ಮುಗಿಸಿ ಪಂಜಾಬಿಂದ ಹಿಮಾಚಲ್ ನೋಡೋಣ. ಅಲ್ಲಿ ಯಾವ್ಯಾವ ಪ್ಲೇಸ್ ತೋರ್ಸೋಕ್ಕಾಗುತ್ತೆ ಅದನ್ನೆಲ್ಲ ತೋರಿಸಿ ನಿಮಗೆ ಡೈಲಿ ಒಂದೊಂದು ಲಾಗ್ ಹಾಕ್ತೀನಿ. ಒಂದು ದಿನ ಬಿಟ್ಟರೆ 2 days ಅಂದ್ಕೊಳ್ಳಿ ಲಾಗ್ ಬರ್ತಾ ಇರ್ತೀನಿ ಕಂಟಿನ್ಯೂ.